5 ಲಕ್ಷ ದಾಟುತ್ತೆ ಬೆಳ್ಳಿಯ ಬೆಲೆ. ಆಭರಣ ಪ್ರಿಯರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬರೀ 3 ತಿಂಗಳು ವೇಟ್ ಮಾಡಿ, ಶಾಕ್ ಕಾದಿದೆ ನಿಮಗೆ. 5 ಲಕ್ಷ ದಾಟುತ್ತೆ ಬೆಳ್ಳಿಯ ಬೆಲೆ. ಆಭರಣ ಪ್ರಿಯರಿಗೆ ಬಿಗ್ ಶಾಕ್. ಬರೀ 3 ತಿಂಗಳು ವೇಟ್ ಮಾಡಿ, ನಿಮಗೆ ದೊಡ್ಡ ಶಾಕ್ ಕಾದಿದೆ. 3 ಲಕ್ಷ ಅಲ್ಲ, 5 ಲಕ್ಷ ಆಗುತ್ತೆ ಕೆಜಿ ಬೆಳ್ಳಿಯ ಬೆಲೆ. ಬೆಳ್ಳಿ ಬೆಲೆ ಯಾರ ನಿಯಂತ್ರಣಕ್ಕೂ ಕೂಡ ಸಿಗ್ತಾ ಇಲ್ಲ. ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಅಸ್ಥಿರತೆಯ ಎಫೆಕ್ಟ್ ಇದು. ಅಶ್ವವೇಗ ನ್ಯೂಸ್ಗೆ ರಾಮಾಚಾರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಭರಣ ವರ್ತಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ರಾಮಾಚಾರಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಹೊಸ ಇತಿಹಾಸವನ್ನ ಬೆಳ್ಳಿ ಬೆಲೆ ಬರೆದಿದೆ. ಇದೇ ಮೊದಲ ಬಾರಿಗೆ 3 ಲಕ್ಷದ ಗಡಿ ದಾಟಿದ ಬೆಳ್ಳಿಯ ಬೆಲೆ. 5 ಲಕ್ಷ ದಾಟುತ್ತೆ ಬೆಳ್ಳಿಯ ಬೆಲೆ. ಚಿನ್ನವನ್ನಂತೂ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬೆಳ್ಳಿ ಖರೀದಿ ಮಾಡೋಣ ಅಂತ ಅಂದ್ರೆ ಇನ್ನ 5 ಲಕ್ಷ ದಾಟುತ್ತಂತೆ ಈ ಒಂದು ಬೆಳ್ಳಿಯ ರೇಟ್. ಆಭರಣ ಪ್ರಿಯರಿಗೆ ಈಗ ಒಂದು ಬಿಗ್ ಶಾಕ್ ಆಗಿದೆ. ನೀವು ಬರೀ 3 ತಿಂಗಳು ವೆಯ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಏರಿಕೆ ಆಗುತ್ತೆ ಅಂತ. 3 ಲಕ್ಷ ಅಲ್ಲ, 5 ಲಕ್ಷ ಆಗುತ್ತೆ ಕೆಜಿ ಬೆಳ್ಳಿಯ ಬೆಲೆ. ಬೆಳ್ಳಿ ಬೆಲೆ ಯಾರ ನಿಯಂತ್ರಣಕ್ಕೂ ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸ್ಪೀಡಾಗಿ ಓಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಅಸ್ಥಿರತೆಯ ಎಫೆಕ್ಟ್ ಇದು ಅಂತ ಸದ್ಯಕ್ಕೆ ಅಶ್ವವೇಗ ನ್ಯೂಸ್ಗೆ ರಾಮಾಚಾರಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳ್ಳಿಯ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಚಿನ್ನದ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಚಿನ್ನವನ್ನಂತೂ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬೆಳ್ಳಿಯನ್ನ ಖರೀದಿ ಮಾಡೋಣ ಅಂತ ಹೋದ್ರೆ ಬೆಳ್ಳಿ ರೇಟ್ ಕೂಡ ಈಗ ದುಪ್ಪಟ್ಟಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ಈಗ ಒಂದು ಫೆಬ್ರವರಿ ಮಾರ್ಚ್ ತಿಂಗಳು ಇಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯಗಳು ನಡೆಯೋ ಕಾರಣ ಇನ್ನು ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಕೇವಲ 3 ತಿಂಗಳು ವೆಯ್ಟ್ ಮಾಡಿದ್ರೆ ಮತ್ತೆ ಹೆಚ್ಚಾಗುತ್ತೆ. ನೀವೇನಾದರೂ ಬೆಳ್ಳಿ ಖರೀದಿ ಮಾಡಬೇಕು, ಚಿನ್ನ ಖರೀದಿ ಮಾಡಬೇಕು ಅಂತಂದ್ರೆ ಸದ್ಯಕ್ಕೆ ಈಗಲೇ ಖರೀದಿ ಮಾಡಿದ್ರೆ ಉತ್ತಮ. ಇನ್ನು ಮುಂದೆ ಕಡಿಮೆ ಆಗೋದು ಬಹಳ ಕಷ್ಟ. ರೇಟು ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಬೆಳ್ಳಿ ಬೆಲೆ ಆಗಿರಬಹುದು ಅಥವಾ ಚಿನ್ನದ ಬೆಲೆ ಆಗಿರಬಹುದು. ಇನ್ನು ಒಂದು ಕಡೆ ಚಿನ್ನದ ರೇಟ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕೈಗೆಟಕ್ತಾ ಇಲ್ಲ ಚಿನ್ನ. ಏಕೆಂದರೆ ಅಷ್ಟು ಓಡ್ತಾ ಇದೆ. ಈಗ ಯಾವ್ದಾದ್ರು ರೇಸ್ ಬಿಟ್ಟರೆ ಹೆಂಗೆ ಓಡ್ತಾರೆ ಹಾಗೆ ಚಿನ್ನ ಬೆಳ್ಳಿ ಎರಡೂ ಕೂಡ ತಾ ಮುಂದು ನಾ ಮುಂದು ಅಂತ ಓಡ್ತಾ ಇದೆ. ರೇಟು ಹೆಂಗಪ್ಪ ಪರ್ಚೇಸ್ ಮಾಡೋದು ಅಂತ ಎಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಇದರಲ್ಲಿ ಈಗ ಬೆಳ್ಳಿಯನ್ನಂತೂ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 3 ಲಕ್ಷದ ಗಡಿ ದಾಟಿದೆ ಬೆಳ್ಳಿಯ ಬೆಲೆ. ಮತ್ತಷ್ಟು ಹೆಚ್ಚಾಗುತ್ತೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬದಲಾವಣೆ ಏನು ತೆರಿಗೆ ನೀತಿಗಳಿಂದ ಕೆಲವು ದೇಶಗಳನ್ನ ದೂರ ಇಡ್ತಾ ಇದೆ. ಇವತ್ತು ಪ್ರಪಂಚದಾದ್ಯಂತ ಡಾಲರ್ನಲ್ಲಿ ವ್ಯವಹಾರ ನಡೀತಾ ಇತ್ತು. ಈಗ ಯಾರು ಅಮೆರಿಕಾದಿಂದ ದೂರ ಹೋಗ್ತಾವ್ರೋ ಆ ದೇಶಗಳೆಲ್ಲ ಡಾಲರ್ ಬದಲಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಮೊದಲು ಬರೀ ಡಾಲರ್ ಇತ್ತು, ಡಾಲರ್ ಎಕ್ಸ್ಚೇಂಜ್ ಆಗ್ತಿತ್ತು. ಈಗ ಅಮೆರಿಕ ಸಂಪರ್ಕ ಕಡಿತ ಆಗ್ತದೆ. ಬಹುಶಃ ಅವ್ರನ್ನ ನಂಬೋಕ್ಕಾಗೋದಿಲ್ಲ. ಒಂದು ಪರ್ಯಾಯವಾಗಿರೋದು ಏನಪ್ಪಾ ಅಂತಂದ್ರೆ ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಎನ್ ಎಕ್ಸ್ಚೇಂಜ್ ಮನಿ ಅಂತ. ಪ್ರಪಂಚದ ಅಷ್ಟು ಆರ್ಥಿಕ ವ್ಯವಹಾರಗಳು ಚಿನ್ನದ ಮೇಲೇನೆ ಡಿಪೆಂಡ್ ಆಗಿರುವಂಥದ್ದು. ಸೊ ಹಾಗಾಗಿ ಬೇರೆ ಬೇರೆ ದೇಶದ ರಿಸರ್ವ್ ಬ್ಯಾಂಕ್ಗಳು ಮತ್ತು ಕಂಪನಿಗಳು ಎಲ್ಲರೂ ಏನು ಅಮೆರಿಕಾದಿಂದ ದೂರ ಹೋಗ್ತವೆ, ಯುರೋಪ್ ರಾಷ್ಟ್ರಗಳಿರ್ಬೋದು, ಬೇರೆ ಬೇರೆ ದೇಶಗಳು ತಮ್ಮ ಆರ್ಥಿಕತೆಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಚಿನ್ನವನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಚಿನ್ನ 25,000 ರೂಪಾಯಿಗೆ ಹೋದ್ರೆ ಆಶ್ಚರ್ಯ ಇಲ್ಲ. ಬೆಳ್ಳಿ ನಾನು ಕಳೆದ 6 ತಿಂಗಳಲ್ಲೇ ಹೇಳಿದ್ದೆ 3 ಲಕ್ಷಕ್ಕೆ ಹೋಗುತ್ತೆ ಅಂತ. ಇವತ್ತು 3 ಲಕ್ಷದ ಹತ್ತತ್ರಕ್ಕೆ ಬಂದು ನಿಂತಿದ್ದೀವಿ. ಬಹುಶಃ ಅದು 5 ಲಕ್ಷಕ್ಕೆ ದಾಟ್ತದೆ ಇನ್ನೊಂದು 3 ತಿಂಗಳಲ್ಲಿ. ಅದು ಏನು ಯಾವುದೇ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಹೆಚ್ಚು ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಕೊಂಡ್ಕೊತಾ ಇದ್ದಾರೆ. ಅದು ಪ್ರಮುಖವಾದ ಕಾರಣ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬದಲಾವಣೆ ಏನು ತೆರಿಗೆ ನೀತಿಗಳಿಂದ ಕೆಲವು ದೇಶಗಳನ್ನ ದೂರ ಇಡ್ತಾ ಇದೆ. ಇವತ್ತು ಪ್ರಪಂಚದಾದ್ಯಂತ ಡಾಲರ್ನಲ್ಲಿ ವ್ಯವಹಾರ ನಡೀತಾ ಇತ್ತು.